ಹೇಳಿದ್ದಾರೆ ಸರ್. ಏನ್ರಿ ಒಂದು ನಿಮಿಷ ಏನು ರಾಮ ಮಂದಿರ ವಿವಾದ ಶುರುವಾಗಿದೆ ಸರ್. ಈಗ ಅದು ಮುಂದೆ ಕರ್ನಾಟಕದಲ್ಲಿ ಗೋಧ್ರಾ ಹತ್ಯಾಕಾಂಡಕ್ಕೆ ಇದನ್ನಾಗ್ಬೋದು, ಅವಕಾಶ ಕೊಡ್ಬೋದು ಅಂತ ಹೇಳಿದ್ದಾರೆ ಸರ್. ನೋಡಿ, ಕರ್ನಾಟಕ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾವು ಇಲ್ಲಿ ಯಾವುದೇ ಗೋಧ್ರಾ ಹತ್ಯಾಕಾಂಡ ಆಗಲಿ ಮತ್ತೊಂದಾಗಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ಹೇಳಿದ್ದೇನೆಂದ್ರೆ ಸರ್, ಇದು ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಶಂಕರಾಚಾರ್ಯರು ಮೂಲ ಆಚಾರ್ಯರು, ಆ ರೀತಿ ಆಚಾರ್ಯರಿಂದ ಇದು ಉದ್ಘಾಟನೆ ಮಾಡಬೇಕಾಗಿತ್ತು, ಇದು ರಾಜಕೀಯವಾಗಿ ಉದ್ಘಾಟನೆ ಆಗ್ತಾ ಇದೆ ಅದನ್ನ ಹೇಳಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಗೋಧ್ರಾ ಹತ್ಯಾಕಾಂಡ ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಅಂತಾನೆ ಹೇಳಿದ್ದಾರೆ ಸರ್. ಅದು ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ಹಾಗೆ ಹೇಳಿದ್ರೆ ಅದು ಬಹುಶಃ ಅದು ಅವ್ರ ವೈಯಕ್ತಿಕವಾದಂಥ ಹೇಳಿಕೆ. ನಮ್ಮ ಸರ್ಕಾರದಲ್ಲಿದ್ದವರು ನಾವು ಈಗ ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ಸರ್ಕಾರ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ರಾಷ್ಟ್ರ ಕವಿ ಕುವೆಂಪು ಹೇಳಿದ ಹಾಗೆ ಇಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿಯವರು, ರಾಮನೂ ಬೇಕು, ಶಿವನೂ ಬೇಕು, ಅಲ್ಲಾನೂ ಬೇಕು, ಎಲ್ಲರೂ ಬೇಕು. ನಮಗೆ ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲರಿಗೂ ಮರ್ಯಾದೆ ಕೊಡುವಂಥ ನಮ್ಮ ಸಂಸ್ಕೃತಿ, ಅದು ಬಸವ ತತ್ವ. ಇದು ಈಗ ರಾಮ ಭಕ್ತರು ರೈಲ್ವೆಗಳೆಲ್ಲ ಹೋಗ್ತಾ ಇರ್ತಾರೆ ಸರ್, ಅಂತ ಸಲ ಆಗ್ಬೋದು ಅಂತ ಕರ್ನಾಟಕದಲ್ಲಿ ಅಂಥವು ಯಾವುದೂ ಕೂಡ ಆಗೋದಿಲ್ಲ. ರಾಜ್ಯ ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತದೆ. ಕೇಂದ್ರ ರೈಲ್ವೇಸು ಕೇಂದ್ರ ಸರ್ಕಾರದಿಂದ ರೈಲ್ವೆ ಪೊಲೀಸ್ ಆಗಲಿ, ರೈಲ್ವೆ ಕೇಂದ್ರ ಸರ್ಕಾರದ್ದು ಕೂಡ ಗೊತ್ತು ಸಹಾಯವನ್ನು ತೆಗೆದುಕೋತಾರೆ. ಇಲ್ಲಿ ಯಾವುದು ಗೋಧ್ರಾ ಆಗಲಿ ಮತ್ತೊಂದಾಗಲಿ ಆಗಲಿಕ್ಕೆ ಅವಕಾಶ ಇಲ್ಲ, ಆಗೋದಿಲ್ಲ. ಅಂದ್ರೆ ಸರ್, ಕರಸೇವಕರನ್ನ ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ? ಯಾರು ಕೂಡ ಅಂಥದ್ದು ಮಾಡೋದಿಲ್ಲ. ಇವತ್ತು ಸಹ ರಾಮನ ಬಗ್ಗೆ ಏನು ಕರಸೇವಕರಿದ್ದಾರೆ, ಅದು ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಆ ರೀತಿ ಆಗ್ಬೋದು, ನಾನು ಮಾಹಿತಿ ಅಂತ ಅದು ಅದೇ ನಾನು ಕೇಳಿ, ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ಯಾವ ಅರ್ಥ ಹಿಮೆ ಟುಮಾರೋ ಡಿನೇ ಹಿಂಗೆ ಹೇಳಿದ್ದೀನಿ, ಹಂಗೆ ಹೇಳಿದ್ದೀನಿ ಅಂತೇಳಿ ನೀವೇ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಹೇಳಿದಾರೆ ಅಂತೇಳಿ. ನೀವು ಹೇಳೋದು ರಾಮ ಕೇವಲ ಬಿಜೆಪಿಗೆ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತ. ರಾಮನನ್ನು ಎಲ್ಲರೂ ಗೌರವಿಸ್ತಾರೆ, ಶಿವನೆಲ್ಲ ಅವರು ಗೌರವಿಸ್ತಾರೆ. ಇದರಲ್ಲಿ ಏನಿದೆ? ನಾನು ಇನ್ನೇನು ಹೇಳಿದ್ದೀನಲ್ಲ ಇವತ್ತಲ್ಲ, ಇವತ್ತು 3ನೇ ಬಾರಿ ಹೇಳೋದು ನಿಮಗೆ. ಇದನ್ನ ಬಿಟ್ಟು ಎಲ್ಲ ಹಾಕ್ತೀರಿ ನೀವು. ಸರ್, ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಅರೆಸ್ಟ್ ಆಗೋದಕ್ಕೆ ಜಗದೀಶ್ ಶೆಟ್ಟರ್ ಕಾರಣ ಸ್ಟ್ರೈಕ್ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಹೇಳಿದಿನಪ್ಪ, ಮುಂಜಾನೆ ಹೇಳಿದ ಮತ್ತೆ ಅಲ್ಲ, ಶೆಟ್ಟರೇ ಕಾರಣ ಅಂತೇಳಿ ಆರೋಪ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಅವ್ರ ಕಾರಣ ಅಂತೇಳಿ. ಈಗ ಅವನ ಮೇಲೆ ಏನೋ ಅವನಿಗೆ 18-20 ಕೇಸು, ರೌಡಿ ಶೆಟ್ಟರೇ ಕಾರಣ. ಮಾತಾಡೋಕೆ ಬಿದ್ದು ಬೇಕಲ್ಲ, ನಾಚಿಕ್ ಬರ್ಬೇಕು ನೀವು ಮಾಡಿದ ಕೆಲಸಕ್ಕೆ. ಮೊದಲು ಮೈಲೇಜ್ ತಗೋತಾ ಇದ್ದಾರೆ ಬಿಜೆಪಿ. ಯಾರು ಮೈಲೇಜ್ ಇಲ್ಲ. ಕೆಲಸ ಮಾಡಿ ಅವ್ರಿಗೆ ಎಷ್ಟು ಕೇಸ್ ಅಂತ ಹೇಳಿ ಪಬ್ಲಿಕ್